ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ತಲೆ ಬೋಳ್ಸ್ಬಿಟ್ಟಲ್ಲ, ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ಈಗ ಮನೇಲಿ ಏನಂತ ಹೇಳಿ? ಸುಮ್ನಿರು. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ತಿರುಪತಿ ತಿಮ್ಮಪ್ಪಂಗೆ ಮುಡಿ ಕೊಟ್ಟೆ ಅಂತಾನು ಅಷ್ಟೇ. ಅಕ್ಕ ಹೊಸ ಹೇರ್ ಸ್ಟೈಲ್ ಮಾಡಿಸ್ತೀನಿ ಅನ್ಬಿಟ್ಟು ತಲೆ ಬೋಳ್ಸ್ಬಿಟ್ಟಲ್ಲ, ಮನೇಲಿ ಏನು ಹೇಳಿ? ಕಾವೇರಿ ನೀರು ತಮಿಳ್ನಾಡಿಗೆ ಹೋಗದೆ ಇರ್ಲಿ ಅಂತ ಗುಂಡೋಡ್ಸ್ಕೊಂಡೇನು ಅಷ್ಟೇ. ಬಾಯಿಸ್ಕೊಂಡಿರೋ. ವೆಂಕಟೇಶ್ವರಾಯ ನಮಃ. ಓಂ ಶ್ರೀನಿವಾಸಾಯ ನಮಃ. ಅಪ್ಪ ತಿರುಪತಿ ವೆಂಕಟೇಶ ನಿನ್ನೆ ವಸಿಷ್ಠ ಸುಮ್ನೆ ಇರೋ. ಬಕ್ರ ರೆಡಿ. ಹರೇ ರಾಮ 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 ಹರೇ ಹರೇ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ತಂದೆ ತಾಯಿ ಕಳ್ಕೊಂಡ ಮಕ್ಕಳಿಗೆಲ್ಲ ನಾವಲ್ಲಿ ಆಶ್ರಯ ನೀಡುತ್ತೇವೆ. ತಾವೀಗ ಸಹಾಯ ಮಾಡಿ ಮಹಾದಾನಿಗಳಾಗಬೇಕು. ಅಯ್ಯ ಅನಾಥಾಶ್ರಮ ವೃದ್ಧಾಶ್ರಮ ದೇವ್ರು ದಿನರು ಅಂತ ದಾನ ಧರ್ಮ ಮಾಡಿ ನನ್ನ ತಲೆ ನುಣಗಾಯ್ತೆ ಹೊರತು ಪುಣ್ಯನು ಬರ್ಲಿಲ್ಲ. ನನ್ನ ಹೆಂಡತಿ ಹೊಟ್ಟೆಲಿ ಒಂದು ಮೊಟ್ಟೆನು ಹುಟ್ಲಿಲ್ಲ. ಹೋಗಮ್ಮ. ಹಣ ಕೇಳೋದಕ್ ಬಂದ್ವಿ ಅನ್ಕೊಂಡ್ಯಾ ವಸಿಷ್ಠ? ವಸಿಷ್ಠ ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇನ್ನು ತಮಗೆ ತಂದೆ ಪದವಿ ಸಿಕ್ಲಿಲ್ಲ ಅಂತಾನೂ ಗೊತ್ತು. ಅಯ್ಯೋ 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 ಅಯ್ಯೋ, ನನಗ್ ಮಕ್ಕಳ ಭಾಗ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗೋಯ್ತಾ? ಅಯ್ಯೋ ಅಯ್ಯೋ, ನೀವು ಮಹಾಶಕ್ತಿ ಉಳ್ಳ ದೇವಿ. ನಮೋ ನಮಃ. ಪ್ರಸಾದ ತಂದಿದ್ದೀನಿ ಮಗನೇ, ತಗೊಳ್ಳಿ. ಈ ಪೂಜೆಗೆ 5,000 ಖರ್ಚಾಯ್ತು. ಆ ದುಡ್ಡು ಈ ಅನಾಥ ಮಕ್ಕಳಿಂದ ಭಿಕ್ಷೆ ಬೇಡಿ ತಂದದ್ದು. ಅಯ್ಯೋಯ್ಯೋ, ಅವ್ರ ದುಡ್ಡಲ್ಲಿ ನನ್ ಪೂಜೆ ನಡಿಬೇಕಾ? ಬೇಡ ಬೇಡ, ಆ ದುಡ್ಡು ನಾನೇ ಕೊಡ್ತೀನಿ. ಮಕ್ಕಳ ಭಾಗ್ಯ ನನಗ್ ತಾನೇ. ಇಲ್ಲಿ ಆಹಾ, ಎಂಥ ದೊಡ್ಡ ಮನಸ್ಸು. ಕೃಷ್ಣ ನಿಮ್ಗೊಳ್ಳೇದ್ ಮಾಡ್ಲಿ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಇವತ್ತು ಕರುಣೆ ಬಂತೇನಪ್ಪ ನನ್ ಮೇಲೆ. ಲಕ್ಷ್ಮಿ, ಆ ದೇವಿದ್ ಎಂತ ಪವಾಡ ಗೊತ್ತಾ? ಇದನ್ನ ಮಂತ್ರಿಸಿ ಕೊಟ್ಟಿದ್ದಾರೆ. ನಮಗೆ ಮಕ್ಕಳಾಗುತ್ತಂತೆ. ನನ್ನ ಹೆಸರನ್ನ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು ಗೊತ್ತಾ? ಅಯ್ಯೋ, ಅಂಗಡಿ ಹೆಸರೇ ವಶಿಷ್ಠ ಸ್ಟೋರ್ಸ್ ಅಂತ ಇಟ್ಟಿದ್ದೀರಾ, ಅಷ್ಟು ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೌದಲ್ವೇ? ಮತ್ತೆ ನನಗೆ ಮಕ್ಕಳಿಲ್ಲ ಅಂತ ನಾನೇ ನನ್ನ ಹೆಂಡತಿ ಹೊಟ್ಟೆಲಿ ಒಂದು ಮೊಟ್ಟೆನೂ ಹುಟ್ಲಿಲ್ಲ ಅಂದ್ಬಿಟ್ನಲ್ಲ. ಅಯ್ಯಯ್ಯೋ, ಇಟ್ಟಲೆ ಬುಡಕ್ಕೆ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ಈ ಅನಾಥ ಮಕ್ಕಳು ಹರೇ ಕೃಷ್ಣ ಹರೇ ಕೃಷ್ಣ. ಮುಂದೆ ಹುಡುಗಿ ಹಿಂದೆ ಮಾಮ, ಏನೋ ಮ್ಯಾಟರ್ ನಡೆದಿದೆ ಕಣ್ಣ. ಹಂಗಂತ್ಯಾ? ಯಾರು ನನ್ನ ಹಿಂದೆ ಬರ್ತಿದ್ದಾರೆ? ಅಯ್ಯೋ, ಬಚಾವಲ್ಲ ಕಡೆ. ನಿನ್ನ ಹತ್ರ ಕಲೆ ತುಂಬಾ ಇದೆ, ನಿಂತ್ಕೊಳ್ಳೆ. ನಾನ್ ನಿಂತ್ಕೊಂಡ್ರೆ ಜನ ನನ್ನ ಬಿಡಲ್ಲ. ನಾನ್ ನಿನ್ನ ಬಿಡಲ್ಲ ಕಡೆ. ಯಾಕೆ? ನಾನೇ ನಿನ್ನ ಹೆಂಡ್ತಿನಾ? ಅಯ್ಯೋ, ನಾನ್ ರೆಡಿ ಕಡೆ. ನಿನ್ನ ಹತ್ರ ಕಳ್ಳಿ ಹೆಂಡ್ತಿ ಅಂದ್ರೆ ನಾನ್ ರೆಡಿ. ಅಯ್ಯೋ, ಹಳ್ಳಿಗೆ ಬಿದ್ದೇನೆ. ಸಾರಿ, ನಿನ್ ಬೈಕ್ ಮಾರ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡು, ಅದನ್ನು ನಾನೆಲ್ಲ ಕಟ್ಕೊಂಡೇ ಬಂದಿದ್ದು. ಅಂದ್ರೆ ನೀನು? ನಾನು ನಿನ್ ಡಿಪಾರ್ಟ್ಮೆಂಟ್. ಯಾಕೆಲ್ಲ ಓಡೋದ್ ನಿಲ್ಲಿಸ್ಬಿಟ್ರಿ? ಸಾಕನಿಸ್ತೋದಕ್ಕೆ. ಮತ್ ಯಾಕೆ ಅವ್ರನ್ನ ಹಿಡಿಲಿಲ್ಲ? ನಾವ್ ಯಾಕ್ರಿ ಅವ್ರನ್ನ ಹಿಡಿಯೋಣ? ಮತ್ತೆ ಯಾಕೆ ಕೊಡ್ತಿದ್ರಿ? ಬೆಳಿಗ್ಗೆನೆ ಬೋಟಿ ತಲೆ ಮಾಂಸ ತಿಂದಿದ್ವಾ, ಕರಗ್ಲಿ ಅಂತ ಓಡ್ತಾ ಇದ್ವಿ. ಅವ್ರು ಯಾವ ಕಡೆ ಹೋದ್ರು? ಅವ್ರು ಈ ಕಡೆ ಅಲ್ಲಲ್ಲ ಆ ಕಡೆ ಆರ್ಕೊಂಡು ಹಂಗೆ ಹೊಂಟೋಗ್ಬಿಟ್ರು. ಅಯ್ಯೋ, ನಿನ್ ಬಟ್ಟೆ ಎಲ್ಲ ಗಲೀಜಾಗಿದ್ಯಲ್ಲ, ಹೇಗೆ ಹೋಗ್ತೀಯ ಮನೆಗೆ? ಹೇಗ್ ಹೋಗ್ಲಿ? ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಓಕೆ, ಮತ್ತೆ ಯಾವಾಗ ವಾಪಸ್ ಕೊಡ್ಲಿ? ಒಂದ್ ಕೆಲ್ಸ ಮಾಡು, ಕೋಳಿ ಸರ್ಕಲ್ ಗೊತ್ತಲ್ಲ, ಅಲ್ಲಿ ಪಕ್ಕದಲ್ಲಿ ಕಾಫಿ ಡೇ ಇದೆ. ಕರೆಕ್ಟ್ ಆಗಿ 9 ಗಂಟೆಗೆ ನಾನು ಇರ್ತೀನಿ. ನೀನ್ ಕರೆಕ್ಟ್ ತಂದ್ಕೊಟ್ಬಿಡು 9 ಗಂಟೆಗೆ. ಓಕೆ? ಯಾಕ್ ಮಾಮ, ಇವತ್ ರಾತ್ರಿ ಅಲ್ಲೇ ಹೋಗ್ ಮಲ್ಲೆ ಬಿಡು. ಏನ್ ಶಿಷ್ಯ, ಮಗ ತುಂಬಾ ಸಂತೋಷವಾಗವನೆ? ಮಾಮ, ಊರ್ ಕಳ್ಳಂಗೆ
ಒಬ್ಬ ಮನೆ ಕಳ್ಳಿ ಸಿಕ್ಬಿಟ್ಟಿದ್ದಾಳೆ, ಅಂಡರ್ ಗ್ರೌಂಡ್ ಲವ್. ಅವಳನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೇನೆ, ಅದಕ್ಕೆ ಈ ಲವ್ ಬಿಲ್ಡಪ್. ಎಲ್ಲ ಮಾರ್ಜಾಲ, ನನಗೆ ಹೇಳಿಲ್ವಲ್ಲ. ಮಗ ಕಾಫಿ? ನೋ 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 ನೋ. ಯಾ ಓಹೋ, ಇದು ಇವತ್ತು ಈ ಪ್ಯಾಂಟ್ ಆಗ್ತಾನಾ? ಅಮ್ಮ, ಪ್ಯಾಂಟ್ಗೆ ಬಿಟ್ಬಿಟ್ಟಲ್ಲೋ, ಮೊದಲನೇ ರೇಸ್ ಬೇರೆ ಎಡವು ಬಿಡ್ತದಲ್ಲೋ. ಇರ್ಬೇಕು, ಕಚ್ಚಕ್ಕೂ ಇಂಟ್ರೆಸ್ಟ್ ಬರ್ಬೇಕಲ್ಲ ಶಿಷ್ಯ. ಸಾರಿ, ನಿಮ್ಮನ್ ತುಂಬಾ ಛೇ, ನೀವೇ ತಾನೇ ಮುಂಚೆ ಬಂದಿದ್ದು. ನಾನ್ ಕೇಳೋ ಕ್ವಶನ್ ನೀವು. ಏನಾಯ್ತು? ಏನ್ ತಗೊಳ್ಳಿ. ಬಿಡಿ. ರೀ, ನಾನೇನು ಮಾಡಲಿಲ್ಲ. ನೀವಲ್ಲ. ಸೀಟ್ ಸರಿ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗೋಣವಾ? ಇದು ಸೀಟ್ದಲ್ಲ ಪ್ರಾಬ್ಲಮ್, ಗೇಟ್ದು. ಗೇಟಾ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಎಕ್ಸ್ಕ್ಯೂಸ್ ಮಿ ಸರ್, ಈ ತರ ಕೆರೆತ ಗಂಡಸರಲ್ಲಿ ಕಾಮನ್ನು. ನಾನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಇದಕ್ಕೆಲ್ಲ ಪರಿಹಾರ ಕೇವಲ ಓ, ಇದಾ ಪ್ರಾಬ್ಲಮ್? ಇದಲ್ಲ ಪ್ರಾಬ್ಲಮ್. ಇದನ್ನು ಹೇಳ್ಕೊಳ್ಳೋಕೆ ಎಲ್ಲರಿಗೂ ನಾಚಿಕೆ. ಒಂದ್ಸಲ ಹಚ್ಚಿ ನೋಡಿ ಸರ್, ಹಿಚ್ಕಾರ್ ಹಚ್ಕೊಳ್ಳಿ. ನನ್ನ ಮನೆ ತಲೆ ಮೇಲೆ ನೋಡ್ಬಿಡ್ತೀನಿ. ನಿಮಗೆ ಕಷ್ಟ, ಅದು ಪ್ರಾಬ್ಲಮ್ ಬೇರೆ. ಅವನಿಗೆ ಬಂದ್ಬಿಡ್ತೀನಿ. ಹಾಯ್, ನಾನ್ ಚಕ್ರಿ ಫ್ರೆಂಡ್. ಹೌದಾ? ಮೊದಲನೇ ಸಲ ಅವನ ಜೊತೆ ಬರ್ತಿದ್ದೆ ಅಂತ ಕಾಣುತ್ತೆ. ಹೌದು. ವೆರಿ ಗುಡ್. ಯಾಕೆ? ಏನಿಲ್ಲ, ಈ ರೀತಿ ಪ್ರಪೋಸ್ ಮಾಡಕ್ ಬಂದಾಗ್ಲೆಲ್ಲ ಅವ್ನು ಗೊತ್ತಿಲ್ದೇನೆ ನಾವು ಅವ್ನ ಹಿಂದೆ ಬಂದ್ಬಿಡ್ತೀವಿ. ಇದಕ್ ಮುಂಚೆನು ಹುಡುಗಿರಿಗೆ ಪ್ರಪೋಸ್ ಮಾಡಿದಾನ? ಚೀಚಿ ಚೀಚಿ ಚೀಚಿ, ಆ ರೀತಿ ಅಲ್ಲ. ಅವ್ನ ಹೆಂಡತಿ ಮೇಲೆ ಬೇಜ ಮಾಡ್ಕೊಂಡಾಗ್ಲೆಲ್ಲ ಈ ರೀತಿ ಮಾಡ್ತಾನೆ. ಪಾಪ ದೇವ್ರು ಅವನು ಮಾಡಬಾರ್ದು ಮಾಡ್ಬಿಟ್ಟ. ಮದ್ವೆ ಆಗಿದ್ಯಾ? ಅರೆ, ಮದುವೆ ಆಗಿದ್ಯಾನ? 2 ಪಪ್ಪೀಸ್ ಇದೆ. ಚೀಚೆ, ಐ ಮೀನ್ ಕಿಡ್ಸ್. ನಾನೊಂದ್ ಮುಖಾನ ನೋಡಲ್ಲ, ಹೊರಟೋಗ್ತೀನಿ. ಅರೆ, ಇಷ್ಟಕ್ಕೆಲ್ಲ ಬೇಜ ಮಾಡ್ಕೊಂಡ್ರೆ ಹೇಗೆ? ಕೂತ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅವನೇ ಜ್ಞಾನ ತಪ್ಪಿದ್ದೋಗ್ತಾನೆ. ಯಾಕೆ? ಪಾಪ ಮೈ ತುಂಬಾ ಕಾಯಿಲೆ, ಕಡ್ತ ಶುರುವಾಗಿದೆ. ಈಗ ಅವ್ನ್ ಬರ್ತಾನೆ, ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ನ್ ಪ್ಯಾಂಟ್ಗೆ ಇರುವೆ ಬಿಟ್ಬಿಟ್ರು ಅಂತ ಹೇಳ್ತಾನೆ. ಅದನ್ನ ನಂಬೇಡಿ, ಅವನ್ಗೆ ಬುದ್ಧಿ ಸರಿ ಇಲ್ಲ. ಫಂಗಲ್ ಸೈನಸ್ ಇಂದ ಡಿಸೀಸ್ ಇದೆ. ಇರುವೆಗಳು, ಇಷ್ಟೊಂದು ಇರುವೆಗಳು ಬಿಟ್ಟಿದ್ದೀರೇನೋ ಮುಂಡೆವಾ? ಅದನ್ನ ತೋರ್ಸೋಣ ಡಾಕ್ಟರ್ ಹತ್ರ ಹೋದ್ವಾ? ಆಮೇಲೆ ಗೊತ್ತಾಯ್ತು, ಪಾಪ ಶುಗರ್ ಇದೆ, BP ಇದೆ. ಅಯ್ಯೋ ಪಾಪ, ಮಕ್ಕಳ ಗತಿ. ಅದಕ್ಕೆ ನಾವಿದೀವಿ ಬಿಡಿ. ಪಾಪ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಈಗ ಅವ್ನ್ ಬರ್ತಾನೆ, ಅವನ ಜೊತೆ ಮಾತಾಡ್ತಾ ಇರಿ. ಅಲ್ಲಿ ನೋಡಿ, ನಮ್ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ. ಆಮೇಲೆ ಅವ್ನ್ ಫಿಟ್ ಬಂದು ಬಿದ್ದೋಗ್ತಾನೆ. ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಫಿಕ್ಸ್. ಅವ್ನ್ ಬರ್ತಾ ಇದ್ದಾನೆ, ಹುಷಾರು. ಆಲ್ ದಿ ಬೆಸ್ಟ್. ತಮಾಷೆ ಮಾಡಕ್ ಒಂದ್ ಇತಿಮಿತಿ ಬೇಕು. ಪ್ಯಾಂಟ್ ಎಲ್ಲ ಇರುವೆ ಬಿಟ್ಟಿದ ನಮ್ ಫ್ರೆಂಡ್ಸು. ಚಿಚಿ ಚಿಚಿ ಚಿ. ಗೊತ್ತಾಯ್ತು. ನಿನಗೇನ್ ಗೊತ್ತಾಯ್ತು? ನೀವೇ ಹೇಳಿದ್ರಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಐಸ್ ಕ್ರೀಮ್ ಗಿಸ್ಕ್ರೀಮ್ ತಗೊಂತೀಯಾ? ನಾನ್ ತಗೋತೀನಿ, ನೀವು ಸಕ್ಕರೆ ಉಪ್ಪು ಸ್ವಲ್ಪ ಅವಾಯ್ಡ್ ಮಾಡಿ. ನನಗೇನೋ BP ಶುಗರ್ ಹತ್ರ ಹೇಳ್ತಾ ಇದೆಯಲ್ಲ. ಡ್ರಾಮಾ ಸಾಕು. ನಿಮ್ ಬಗ್ಗೆ ಅಲ್ದಿದ್ರು ನಿಮ್ ಮಕ್ಳ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ. ಮಕ್ಕಳ? ನನಗ? ಸರಿ, ಅದೆಲ್ಲ ಇರ್ಲಿ. ಈಕಿನ ಯಾವಾಗ್ಲೂ ನಿಮ್ ಹತ್ರನೇ ಇಟ್ಕೊಂಡಿರಿ. ನನಗೇನೋ ಪಿಡ್ಸ್ ರೋಗ ಇದ್ದಂಗೆ ನಾನ್ ರೋಡಲ್ಲಿ ಬೀಳತ್ರ ಕೀ ಕೊಡ್ತಾ ಇದೆಯಲ್ಲ. ನಿಮ್ದೇನ ಎಲ್ಲ ಕೆಲ್ಸ? ನಮ್ ಲವ್ಗೆ ಮಣ್ಣೆರಿಸ್ತಾ ಇದೀರಲ್ರೋ.
ಲೇ ಚಿನ್ನಿ ಏನೋ ಲೇ ಕಷ್ಟಪಟ್ಟು ಏನೋ ಅಡ್ಜಸ್ಟ್ ಮತ್ತೆ? ನನಗೆ ಹೇಳಿದ್ರೆ doubt ಇದೆಯಾ? ಸಾರಿ ಅಮ್ಮ ನೋಡು ನನ್ ಕ್ಲೋಸ್ ಫ್ರೆಂಡ್ ಚಿನ್ನಿ ಓ ಅಂತ ಮೈ ಗಾಡ್ ಯು Hi. ಸ್ಕೇರ್ಡ್ ಮೀ ನೀನ ಮತ್ತೆ ನನ್ ಜಾಗ ಹಂಚ್ಕೊಳಕ್ ಬಂದ್ರೆ ಸುಮ್ಮನೆ ಬಿಡ್ಬಿಡ್ತೀನಿ ನೀನೇನ ಇದೆಲ್ಲ ಬಾ ಬಾ ಏಯ್ ಮಾರಕ್ಕೆ ರೂಪಾಯಿ ಬಿಡಿ ಮಕ್ಕಳ ಗೊತ್ತಾಗ್ಬಿಡ್ತೀನಿ ಅವನ್ಗೆ ಆಪಲ್ ಅಂದ್ರೆ ತುಂಬಾ ಇಷ್ಟ ಸರ್ಪ್ರೈಸ್ ಆಗಿ ಕೊಡಿ ಎಂಜಾಯ್ ಮಾಡಿ ವರ್ಕ್ ಆಗುತ್ತಾ ವರ್ಕ್ ಆಗುತ್ತಾ ವರ್ಕೌಟ್ ಆಗುತ್ತೆ ಆಲ್ ದಿ ಬೆಸ್ಟ್ ಹೆಂಗಿದಾಳಮ್ಮ ನಮ್ಮ ಮಗು ಹೋಗ ಚೆನ್ನಾಗಿದ್ದಾಳೆ ಡಾವ್ ಕರಿತಾಳೆ ಹೋಗ ಅಲ್ಲಪ್ಪ ಎಂಜಾಯ್ ಮಾಡಿ ಓಕೆ ಬಾಯ್ ಆಪಲ್ಲು ನಿಂಗೋಸ್ಕರ ಥ್ಯಾಂಕ್ ಯು ಆ